ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒಂದೊಳ್ಳೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಒಂದು 6:30ಗೆ ಹಂಗೆ ಎದ್ದೆ. ಸೊ ಎದ್ದಿದ ತಕ್ಷಣ ನಾನು ಹೋಗಿ ನನ್ನ ಫೇಸ್ ವಾಶ್ ಮಾಡಿಕೊಂಡು ಹಾಗೆಯೇ ಬ್ರಷ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನು ಇಟ್ಕೊಂಡು ಒಂದು ಬಿಸಿ ನೀರು ಕುಡಿತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ನನಗೇನಾದರೂ ತಲೆನೋವು ಆ ಥರ ಇದ್ದರೆ ಮಾತ್ರ ನಾನು ಕಾಫಿ ಟೀಯನ್ನು ತಗೋತೀನಿ. ಇಲ್ಲಾಂದರೆ ನಾನು ಕಾಫಿ ಟೀ ತಗೊಳ್ಳೋಕೆ ಹೋಗೋದಿಲ್ಲ. ಈವ್ನಿಂಗ್ ಟೈಮ್ ಯಾವಾಗಾದರೂ ನಾನು ತಗೋತೀನಿ ಅಷ್ಟೇ. ಸೊ ಇವಾಗ ನಮ್ಮ ಮನೆಯವ್ರಿಗೆ ಕಾಫಿ ಮಾಡೋಣ ಅಂತ ಹೇಳಿ ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೊದಲಿಗೆ ನಾನು ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ ಅಲ್ವಾ. ಸೊ ಒಂದು ಕಡೆ ಕಾಫಿ ಆಗ್ತಾ ಇರುತ್ತೆ, ಹಾಗೆಯೇ ಒಂದು ಸ್ವಲ್ಪ ನಾನು ಬಿಸಿನೀರು ತಗೊಳ್ಳೋಣ ಅಂತ ಹೇಳಿ ತಗೋತೀನಿ. ಸೊ ಬೆಳಗ್ಗೆ ಟೈಮು ಒಂದು 10 ನಿಮಿಷಗಳ ಕಾಲ ಆದರೂ ನಮಗೆ ಅಂತ ನಾವು ಸಮಯವನ್ನು ನಾವು ಕೊಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಮಗೆ ಅಂತ ನಾವು ಸಮಯವನ್ನು ಕೊಟ್ಕೊಳ್ಳೋದಿಲ್ಲ. ಸೊ ಈ ರೀತಿ ಇದ್ದಾಗ ನಮಗೆ ಅಂತ ನಾವು ಒಂದು 10 ನಿಮಿಷ ಟೈಮ್ ಕೊಟ್ಟಾಗ ನಮಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಇವಾಗ ಕಾಫಿ ಆಗ್ತಾ ಇದೆ. ಇವಾಗ ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ಇವಾಗ ನಾನು ಕ್ಯಾರೆಟ್ ಚಪಾತಿ, ಇದರ ಜೊತೆಗೆ ಬೀನ್ಸ್ ಹಾಗೆಯೇ ಕ್ಯಾರೆಟ್ ಹಾಕಿ ನಾನು ಪಲ್ಯವನ್ನು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕಾಫಿ ಮುಗಿಸ್ಬಿಡೋಣ ಅಂತ ಹೇಳಿ ಕಾಫಿ ಮಾಡ್ಕೋತಾ ಇದ್ದೀನಿ. ಕಾಫಿ ಮಾಡಿಕೊಟ್ಟಿದ್ದ ಆದಮೇಲೆ ನಾನು ಇವಾಗ ನನಗೆ ಅಂತ ನಾನು ಒಂದು ಡ್ರಿಂಕ್ ಮಾಡ್ಕೋತೀನಿ, ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತೀನಿ. ಇವತ್ತು ನಾನು ಸೌತೆಕಾಯಿ ಮತ್ತು ಪುದೀನ ಎಲೆಯನ್ನು ಹಾಕ್ಕೊಂಡು ನಾನಿವತ್ತು ಒಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇದು ನನಗೆ ಕುಡಿಬೇಕು ಅಂತ ಅನಿಸ್ದಾಗ ನಾನು ಈ ರೀತಿಯಾಗಿ ಮಾಡಿಕೊಂಡು ಕುಡಿದ್ದೀನಿ. ಸ್ವಲ್ಪ ಇತ್ತೀಚೆಗೆ ನಾನು ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅದು ರೂಢಿ ಮಾಡ್ಕೊಂಡಾಗ ಇದು ನಮ್ಮ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಯಾವುದು ನಮಗೆ ಕಹಿ ಅನಿಸುತ್ತೋ ಆದರೆ ಅದೇ ನಮ್ಮ ಒಂದು ಜೀವನಕ್ಕೆ ಅದೇ ಒಳ್ಳೆಯದಾಗಿರುತ್ತೆ. ಆ್ಯಕ್ಚುಲಿ ನಾನು ನಮ್ಮ ಹಸ್ಬೆಂಡ್ಗೂ ಸಹ ಮಾಡಿಕೊಡ್ತೀನಿ, ಆದರೆ ಅವರು ಇವತ್ತು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಮಾತ್ರ ಇವಾಗ ನಾನು ಸೌತೆಕಾಯಿ ಹಾಗೆಯೇ ಪುದೀನ ಎಲೆಯನ್ನು ಹಾಕ್ಕೊಂಡು ನಾನು ಇದನ್ನು ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಕಾಫಿ ಬೇಕು ಅಂತ ಹೇಳಿದ್ದಕ್ಕೆ ನಾನು ಅವ್ರಿಗೆ ಕಾಫಿ ಮಾಡಿಕೊಟ್ಟು ಇವಾಗ ನನಗೆ ಅಂತ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಒಂದು ಅರ್ಧ ನಾನು ಆಗುವಷ್ಟು ಸೌತೆಕಾಯಿಯನ್ನು ತಗೋತಾ ಇದ್ದೀನಿ. ಸೌತೆಕಾಯಿಯನ್ನು ಕಟ್ ಮಾಡಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ನಾನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಒಂದು 6ರಿಂದ 8 ಎಲೆ ಆಗುವಷ್ಟು ನಾನು ಪುದೀನ ಎಲೆಯನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ 1 ಇಂಚು ಆಗುವಷ್ಟು ಶುಂಠಿಯನ್ನು ಸಹ ಹಾಕ್ಕೋಬೇಕು. ನೀವು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೀವು ಇದನ್ನು ರುಬ್ಕೊಂಡ್ಬಿಟ್ಟಿದ್ದಾದಮೇಲೆ ನೀವು ಇದನ್ನು ಹಾಗೆ ಕುಡಿಬಹುದು. ಆದರೆ ಇದನ್ನು ನಾವು ಎಷ್ಟೇ ನುಣ್ಣಗೆ ರುಬ್ಬಿದ್ರೂ ಸಹ ಇದು ನಮ್ಮ ಬಾಯಿಗೆ ಸಿಗೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನಾನು ಸೋದಿಸ್ಕೊಂಡು ಕುಡಿತೀನಿ. ಸೋದಿಸ್ಕೊಳ್ಳೋದ್ರಿಂದ ಇದು ನಮಗೆ ಬಾಯಿಗೆ ಸಿಗೋ ಥರ ಫೀಲ್ ಆಗೋದಿಲ್ಲ. ಸೊ ಹಾಗಾಗಿ ಆರಾಮಾಗಿ ಇದನ್ನು ನಾವು ಕುಡಿಬಹುದು. ಸೌತೆಕಾಯಿಯನ್ನು ಪ್ರತಿದಿನ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ದೇಹಕ್ಕೆ ನಾವು ಇದನ್ನು ತಗೋಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದರ ಜೊತೆಗೆ ರಕ್ತ ಶುದ್ಧೀಕರಣ ಆಗುತ್ತೆ. ಡಯಾಬಿಟಿಕ್ ಸಮಸ್ಯೆ ಸಹ ದೂರ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಸಹ ನಮ್ಮ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ನಾವು ಪುದೀನ ಹಾಕೋದ್ರಿಂದ ವೆಯ್ಟ್ ಲಾಸ್ಗೆ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸ್ಕಿನ್ಗೂ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಳಗಿನ ತಿಂಡಿಗೆ ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಕ್ಯಾರೆಟ್ ಚಪಾತಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ನಾನಿವತ್ತು ಕ್ಯಾರೆಟ್ ಚಪಾತಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಮ್ಮ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಮಾತ್ರ ಇರೋದು. ಸೊ ನಾವು ರೀಸೆಂಟಾಗಿ ನಾವು ಮದುವೆ ಆಗಿರೋದು. ಸೊ ಹಾಗಾಗಿ ಇವಾಗ ನಮ್ಮ ಮನೆಯಲ್ಲಿ ನಾವಿಬ್ಬರೇ ಇರೋ ಕಾರಣ ನಾನು ನಮ್ಮ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನಿಲ್ಲಿ ಒಂದು ಕ್ಯಾರೆಟನ್ನು ಮಾತ್ರ ಇಲ್ಲಿ ಚೆನ್ನಾಗಿ ನಾನು ತೊಳ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದರ ಒಂದು ಪೇಸ್ಟನ್ನು ಇವಾಗ ಗೋಧಿ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಚಪಾತಿ ಹಿಟ್ಟನ್ನು ಎಷ್ಟು ನೀವು ನಾದ್ತೀರೋ ಸೊ ಅಷ್ಟು ಚೆನ್ನಾಗಿ ಅದು ಚಪಾತಿ ಬರುತ್ತೆ ಅಂತಲೇ ಹೇಳಬಹುದು. ಸೊ ಇವಾಗ ಚಪಾತಿ ಹಿಟ್ಟನ್ನು ಕಲಸಿ ಒಂದು 15 ನಿಮಿಷಗಳ ಕಾಲ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದರ ಜೊತೆಗೆ ಇವಾಗ ಬೀನ್ಸ್ ಹಾಗೆ ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿ ಇವಾಗ ತರಕಾರಿಯನ್ನು ನಾವು ನೈಟೇ ತೊಗೊಂಬಂದು ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಮತ್ತೆ ಅದನ್ನು ತೊಳ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅರಿಶಿಣ ಒಂದು ಆ್ಯಂಟಿಬಯೋಟಿಕ್ ರೆಮಿಡಿ ಆಗಿರೋದ್ರಿಂದ ನಾವು ತರಕಾರಿಗಳನ್ನು ಈ ರೀತಿಯಾಗಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಕೆಮಿಕಲ್ಸ್ ಎಲ್ಲ ದೂರ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ವಾಶ್ ಮಾಡಿಕೊಂಡು ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ. ಸೊ ಈ ಒಂದು ರೆಸಿಪಿಯನ್ನು ಸಹ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ಏನಪ್ಪ ಅಂತಂದರೆ ನಮ್ಮ ಒಂದು ಆರೋಗ್ಯಕ್ಕೆ ಸಹ ಕ್ಯಾರೆಟ್ ತುಂಬ ಒಳ್ಳೆಯದು. ಮಕ್ಕಳಿಗೆ ನಾವು ಇವಾಗ ಕ್ಯಾರೆಟ್ ತಿನ್ನಿ ಅಂತ ಕೊಟ್ಟರೆ ಅವರು ತಿನ್ನೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಮಾಡಿಕೊಂಡಾಗ ನಾವು ಚಪಾತಿಗೆ ಈ ರೀತಿಯಾಗಿ ರುಬ್ಬಿ ಹಾಕಿದಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಇದರಲ್ಲಿ ಏನು ಹಾಕಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡು ನೀವು ಮಕ್ಕಳಿಗೆ ಸಹ ನೀವು ಕೊಡಬಹುದು. ಸೊ ಇವಾಗ ನಾನು ಚಪಾತಿಯನ್ನು ಒಂದು ಕಡೆ ಚಪಾತಿ ಮಾಡ್ಕೊತೀನಿ, ಇನ್ನೊಂದು ಕಡೆ ಇವಾಗ ನಾನು ಪಲ್ಯಕ್ಕೆ ಸಹ ಕಟ್ ಮಾಡಿಕೊಂಡು ಬೀನ್ಸ್
ಬೀನ್ಸ್ ಹಾಗೆ ಕ್ಯಾರೆಟನ್ನು ನಾನು ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ. ನೀವು ಹಾಗೆ ಸಹ ಡೈರೆಕ್ಟಾಗಿ ಹಾಕ್ಕೊಂಡು ಸಹ ನೀವು ಪಲ್ಯ ಮಾಡ್ಕೋಬಹುದು. ಆದರೆ ಇದೊಂದು ಈಸಿ ವೇ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಸೊ ಅವ್ರು ಹೋಗೋ ಅಷ್ಟರಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿ ಕೊಡಬೇಕು. ಸೊ ಮಾರ್ನಿಂಗ್ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಬೇಗನೆ ಮುಗಿಸ್ಕೋತೀವಿ. ಸೊ ಇವಾಗ ಒಂದು ಕಡೆ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ಕಡೆ ನಾನು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೆ ಇವಾಗ ಒಂದು 2-3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಎಣ್ಣೆ ಕಾದ ನಂತರ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ, ಒಂದು 10 ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಇವಾಗ ನಾನು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ನಾನು ಇದನ್ನು ಎಲ್ಲರೂ ಹೇಗೆ ಮಾಡ್ಕೋತಾರೋ ಅದೇ ರೀತಿಯಾಗಿ ನಾನು ಪಲ್ಯವನ್ನು ಸಹ ಇದನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಏನು ಕ್ಯಾರೆಟು ಹಾಗೆಯೇ ಬೀನ್ಸನ್ನು ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೆ. ಬೇಯಿಸಿರುವಂತಹ ಈ ತರಕಾರಿಯನ್ನು ಇವಾಗ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇಲ್ಲಿ ಹಸಿ ಕೊಬ್ಬರಿಯನ್ನು ಈ ರೀತಿಯಾಗಿ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ನೀವು ಹಾಕೋಬಹುದು, ಇಲ್ಲಾಂದರೆ ಬೇಡ ಅಂತ ಇದ್ರೆ ಹಾಕ್ಕೋಬಾರ್ದು. ಸೊ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬೀನ್ಸ್ ಹಾಗೆಯೇ ಕ್ಯಾರೆಟ್ ಪಲ್ಯ ಇವಾಗ ರೆಡಿಯಾಗಿದೆ. ಚಪಾತಿ ಸಹ ಇವಾಗ ರೆಡಿಯಾಗಿದೆ. ನಮ್ಮ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವಾಗ ರೆಡಿಯಾಗಿದೆ. ಸೊ ಇದನ್ನು ನಾನು ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾನು ತಿಂಡಿ ಎಲ್ಲ ಮುಗ್ದಿದ ತಕ್ಷಣ ಇವಾಗ ಮನೆ ಕ್ಲೀನಿಂಗ್ಗೆ ಶುರು ಮಾಡ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಮನೆ ಒಂದು ಕಸ ಎಲ್ಲ ಗುಡಿಸ್ಕೊಂಡು ಹಾಗೆಯೇ ಮನೆಯೆಲ್ಲ ಒರೆಸ್ಕೊಂಡು ನಮ್ಮ ಮನೆಯ ಒಂದು ಕೆಲಸಗಳನ್ನು ಮುಗಿಸ್ಕೋತೀನಿ. ಸೊ ಇದರ ಜೊತೆಗೆ ಎಲ್ಲ ಕೆಲಸ ಮುಗ್ದಿದ ತಕ್ಷಣ ನಾನು ಸಹ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ನನ್ನ ಒಂದು ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ನನ್ನ ಮಧ್ಯಾಹ್ನದ ಕೆಲಸಗಳು ಏನಿದೆ ಹಾಗೆ ನನ್ನ ಕೆಲಸಗಳು ಏನಿದೆ ಅದರಲ್ಲಿ ನಾನು ತೊಡಗಿಸ್ಕೋತೀನಿ. ಸೊ ಇವಾಗ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದಾಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ. ಫ್ರೆಂಡ್ಸ್, ಇವಾಗ ಇದು ನಮ್ಮ ಮಾರ್ನಿಂಗ್ ಸ್ಯಾಟರ್ಡೆ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಹಸ್.